ದಾವಣಗೆರೆ ಮಹಾನಗರ ಪಾಲಿಕೆ ಕನ್ನಡಪರ ಸಂಘ ಸಂಸ್ಥೆಗಳು ಹಾಗೂ ಪತ್ರಕರ್ತರ ಸಂಯುಕ್ತಾಶ್ರಯದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಂಡಿದ್ದು ಪಾಲಿಕೆ ಸದಸ್ಯರು, ಪತ್ರಕರ್ತರು, ಕನ್ನಡಪರ ಸಂಘಟನೆಗಳು, ಪೊಲೀಸ್ ಇಲಾಖೆ, ಗುತ್ತಿಗೆದಾರರ ಸಂಘದವರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ಮೊದಲ ಪಂದ್ಯವು ಪಾಲಿಕೆ ಸದಸ್ಯರು ಹಾಗೂ ಪತ್ರಕರ್ತರ ನಡುವೆ ನಡೆಯಿತು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಪತ್ರಕರ್ತರ ತಂಡದ ವಿರುದ್ಧ ಬ್ಯಾಟಿಂಗ್ ಮಾಡಿದ ಪಾಲಿಕೆ ಸದಸ್ಯರ ತಂಡವು ನಿಗದಿತ 6 ಓವರ್ಗಳಿಗೆ 49 ರನ್ಗಳು ನೀಡಿತು. ಇದನ್ನ ಬೆನ್ನಟ್ಟಿದ ಪತ್ರಕರ್ತರ ತಂಡವು ರಾಮ್ಪ್ರಸಾದ್ 37 ರನ್, ಮಹೇಶ್ 7 ರನ್, ಪ್ರವೀಣ್ ಬಾಡ 4 ರನ್ ನೆರವಿನ ಮೂಲಕ 3 ಓವರ್ ಅಮೋಘ ಪ್ರದರ್ಶನದೊಂದಿಗೆ ಗೆಲುವಿನ ನಗೆ ಬೀರಿತು. ಈ ವೇಳೆ ಮೇಯರ್ ಕೆ ಚಮನ್ ಸಾಬ್, ಉಪಮೇಯರ್ ಸೋಗಿ ಶಾಂತಕುಮಾರ್, ಹಿರಿಯ ಪತ್ರಕರ್ತರಾದ ನವೀನ್ ಕುಮಾರ್, ಆಯುಬ್ ಪೈಲ್ವನ್ ಸೇರಿದಂತೆ ಪಾಲಿಕೆ ಸದಸ್ಯರು ಹಾಗೂ ಪತ್ರಕರ್ತರಿದ್ದರು. ಇವತ್ತು ಕನ್ನಡ ರಾಜ್ಯೋತ್ಸವ ಮಹಾನಗರ ಪಾಲಿಕೆಯಿಂದ ನಡೆಸುತ್ತಿರುವ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕ್ರೀಡಾಕೂಟಗಳನ್ನು ನಡೆಸಲಾಗುತ್ತದೆ. ಅದರ ಅಂಗವಾಗಿ ಇಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಲಾಗ್ತಾ ಇದೆ. ಇದರಲ್ಲಿ ಸುಮಾರು 10 ತಂಡಗಳು ಭಾಗವಹಿಸಿವೆ. ಪತ್ರಕರ್ತರ ತಂಡ 2, ಕನ್ನಡ ಸಂಘಟನೆಗಳ ತಂಡ 2, ಮಹಾನಗರ ಪಾಲಿಕೆಯ ಅಧಿಕಾರಿಗಳ ತಂಡ, ಮಹಾನಗರ ಪಾಲಿಕೆ ಸದಸ್ಯರ 2 ತಂಡ, ಪೊಲೀಸ್ ತಂಡ, ಪ್ರೆಸ್ನರ್ ತಂಡ, ಹೀಗೆ ಗುತ್ತಿಗೆದಾರರ ತಂಡ, ಹೀಗೆ ವಿವಿಧ ತಂಡಗಳು ಈ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇದರ ಅರ್ಥ ಇದಕ್ಕೆ ಒಂದೇ ಒಂದು ಏನಪ್ಪ ಅಂದರೆ ಕನ್ನಡದ ಹಬ್ಬ ಆಚರಿಸ್ತಾ ಇದ್ದಾರೆ ಎಲ್ಲರೂ ಸೇರಿ. ಇವತ್ತು ಪಂದ್ಯಗಳು ಪ್ರಾರಂಭ ಆಗಿದ್ದಾವೆ. ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 28, 29, 30 ಮಹಾನಗರ ಪಾಲಿಕೆಯಲ್ಲಿ ಅದ್ಧೂರಿ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. 28ರಂದು ಖ್ಯಾತ ಸಾಹಿತಿಗಳು ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಸಾಧು ಕೋಕಿಲಾರವರ ಮನರಂಜನೆ ಕಾರ್ಯಕ್ರಮ ಇದೆ. 29ರಂದು ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ ಅವರ ನಾಯಕತ್ವದಲ್ಲಿ ಸಂಗೀತ ಕಟ್ಟಿಯವರ ಸಂಗೀತ ಕಾರ್ಯಕ್ರಮ ಇದೆ ಮತ್ತು ಆಫ್ರಿಕನ್ ಬುಡಕಟ್ಟು ಜನಗರ ಜಾಂಬೋ ಸಂಗೀತ ಕಾರ್ಯಕ್ರಮ ಇದೆ. 29ರಂದು SS ಮಲ್ಲಿಕಾರ್ಜುನವರ ಅಧ್ಯಕ್ಷತೆಯಲ್ಲಿ ಖ್ಯಾತ ಚಿತ್ರನಟ ಡಾಲಿ ಧನಂಜಯ ಭಾಗವಹಿಸಲಿದ್ದಾರೆ. ಈ ಬಾರಿ ಮನರಂಜನೆ ಕಾರ್ಯಕ್ರಮಗಳು 5 ಗಂಟೆಯಿಂದಲೇ ಪ್ರಾರಂಭ ಆಗ್ತಾಯಿದ್ದವು ಮಹಾನಗರ ಪಾಲಿಕೆಯಲ್ಲಿ. ಇದಕ್ಕೆ ಮಹಾನಗರ ಪಾಲಿಕೆ ಸದಸ್ಯರು ಭಾಳ ಉತ್ತಮ ರೀತಿಯಿಂದ ಸ್ಪಂದಿಸಿದ್ದಾರೆ. ಅಧಿಕಾರಿಗಳು ಭಾಳ ಉತ್ಸಾಹಿತರಾಗಿ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಜನರ ಸಹಕಾರನೂ ಜನ ಬಂದು ನೋಡಿದರೆ ಇದರಿಂದ ಒಂದು ಕನ್ನಡಕ್ಕೆ ಇವತ್ತು ಮಹಾನಗರ ಪಾಲಿಕೆ ಹಾಗೂ ಕನ್ನಡಪರ ಹೋರಾಟಗಾರರ ಪತ್ರಕರ್ತರ ತಂಡಗಳಿಂದ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ಕ್ರಿಕೆಟನ್ನು ಆಟ ಆಡಿಸ್ತಿದ್ದೀವಿ. ನಿನ್ನೆ ಜಾಲಿಂಗ್ ಥ್ರೋ, ರನ್ನಿಂಗ್ ರೇಸ್ ಎಲ್ಲ ಸ್ಪೋರ್ಟ್ಸ್ಗಳನ್ನು ನಾವು ಭಾಗವಹಿಸಿ ಇದರಲ್ಲಿ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳು ಭಾಗವಹಿಸಿದ್ರು. ಇವತ್ತು ಕ್ರಿಕೆಟ್ ತಂಡ, ಪೊಲೀಸ್ ತಂಡ ಹಾಗೂ ಪತ್ರಕರ್ತರ ನಡುವೆ ಈ ಮ್ಯಾಚ್ ನಡೀತಿದೆ. ತುಂಬ ಸಂತೋಷ ಆಗುತ್ತೆ ಈ ಮ್ಯಾಚ್ಗಳನ್ನು ನೋಡಿದರೆ. ಇನ್ನೂ ಕ್ರೀಡೆಗೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಾವು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳು ಕೊಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.